ಮಿತ್ರರಿಗೆ ಸ್ವಾಗತವನ್ನು ಕೋರ್ತಾ ಈ ದಿನ ಜಿಲ್ಲಾ ಹೋರಾಟ ಸಮಿತಿಯಿಂದ ಈ ದಿನ ನಮ್ಮ ಸಾಗರ ತಾಲೂಕನ್ನು ಜಿಲ್ಲೆಯನ್ನು ಮಾಡುವಂಥ ವಿಚಾರದಲ್ಲಿ ಸತತವಾಗಿ 3 ತಿಂಗಳಿಂದ ನಾವು ಇದಕ್ಕೆ ಪ್ರಯತ್ನವನ್ನು ಮಾಡ್ತಿದ್ದೀವಿ. ಶಾಸಕರಿಂದ ಮುಖ್ಯಮಂತ್ರಿ ತನಕನೂ ಎಲ್ಲ ಅರ್ಜಿಗಳನ್ನು ಕಳಿಸಿ ನಮ್ಮ ಎಲ್ಲ ಅಧಿಕಾರಿ ವರ್ಗದವರಿಂದನೂ ಈ ಒಂದು ಸಂದೇಶವನ್ನು ಕೇಂದ್ರ ಸರ್ಕಾರಕ್ಕೆ ಮುಟ್ಟುವಂಥ ಕೆಲಸವನ್ನು ಜಿಲ್ಲಾ ಸಮಿತಿಯರು ಪ್ರಾಮಾಣಿಕವಾಗಿ ಒಂದು ಪ್ರಯತ್ನವನ್ನು ಮಾಡ್ತಾ ಇದ್ದೀವಿ. ಈ ಒಂದು ಸಂದರ್ಭದಲ್ಲಿ ಈ ದಿನ ಮಾನ್ಯ ಶಾಸಕರಾಗಿಯೂ ಮನವಿಯನ್ನು ಸಲ್ಲಿಸಿದ್ವಿ. ಈ ಒಂದು ಮನವಿಗೆ ಸ್ಪಂದಿಸಿ ಅವರು ಜಿಲ್ಲಾ ಮಂತ್ರಿಗಳ ಜೊತೆಯಲ್ಲಿ ಹಾಗೂ ಮುಖ್ಯಮಂತ್ರಿಗಳನ್ನು ಭೇಟಿ ಮಾಡುವಂಥದ್ದು ಪ್ರಾಮಾಣಿಕ ಪ್ರಯತ್ನವನ್ನು ನಾನು ಮಾಡ್ತೀನಿ, ನಿಮ್ಮನ್ನೆಲ್ಲ ಜಿಲ್ಲಾ ಹೋರಾಟ ಸಮಿತಿಯವ್ರನ್ನ ಮುಖ್ಯಮಂತ್ರಿ ಬಳಿ ನಿಯೋಗವನ್ನು ಕರೆದುಕೊಂಡು ಹೋಗುವ ಜವಾಬ್ದಾರಿ ಒಂದು ಸ್ಪಷ್ಟವಾಗಿ ಈ ದಿನ ಜನಸಂಪರ್ಕ ಸಭೆಯಲ್ಲಿ ಹೇಳಿದ್ದಾರೆ. ಹಾಗಾಗಿ ಶಾಸಕರಿಗೆ ನಾನು ಅಭಿನಂದನೆ ಸಲ್ಲಿಸ್ತಾ ಅದೇ ರೀತಿ ನಮ್ಮ ಜಿಲ್ಲಾ ಹೋರಾಟ ಸಮಿತಿ ಸದಸ್ಯರಿಗೂ ಈ ದಿನ ಅಧ್ಯಕ್ಷರು 1-2 ಮಾತಾಡಬೇಕಂತ ಕೇಳ್ತೀನಿ. ಪತ್ರಕರ್ತ ಮಿತ್ರರೇ, ಈಗಾಗಲೇ ಜಯರಾಮರು ಬಾರಿ 3-4 ತಿಂಗಳಿಂದ ನಾವು ಸತತವಾಗಿ ಹೋರಾಟ ಮಾಡ್ತಿದ್ವಿ. ಅನಿರ್ದಿಷ್ಟ ಕಾಲ ಮುಷ್ಕರ ಮಾಡಿದ್ವಿ. ಆನಂತರ ಮನವಿ ಕೊಡೋದನ್ನು ಮುಖ್ಯಮಂತ್ರಿಗಳಿಗೆ, ರೆವಿನ್ಯೂ ಮಿನಿಸ್ಟ್ರಿಗೆ ಹಾಗೂ ಜಿಲ್ಲಾ ಮಂತ್ರಿ ಮಧು ಬಂಗಾರಪ್ಪನವರಿಗೆ ಹಲವಾರು ಬಾರಿ ಅರ್ಜಿ ಕೊಟ್ಟಿದ್ವಿ. ಈ ಉದ್ದೇಶ ಏನಂತಂದರೆ, ಈಗಾಗಲೇ ನಾವು ಸರ್ಕಾರದಲ್ಲಿ ಮುಖ್ಯಮಂತ್ರಿಗಳು ಕೇಂದ್ರ ಬಿಂದು ಇರೋದ್ರಿಂದ ಸರ್ಕಾರದಲ್ಲಿ ಮುಖ್ಯಮಂತ್ರಿಗಳಿಗೆ ಭೇಟಿ ಮಾಡಿ ಈ ಸಾಗರವನ್ನು ಜಿಲ್ಲೆ ಮಾಡೋದ್ರೊಳಗೆ ಕೂಡಲೇ ಮಾಡಿಕೊಡೋದ್ರ ಬಗ್ಗೆ ನಾವು ಮನವಿ ಕೊಡಬೇಕು ಅಂತ ಇದ್ವಿ. ಈಗಾಗಲೇ ಇವತ್ತಿನ ದಿನ ಹೇಳಿದಂಗೆ ಶಾಸಕರು ಕರ್ಕೊಂಡು ಹೋಗಿ ಮುಖ್ಯಮಂತ್ರಿಗಳಿಂದ ಭೇಟಿ ಮಾಡಿಸೋ ಉದ್ದೇಶ ಹೇಳಿದ್ದಾರೆ. ಆದರೂ ಕೂಡ ಒಂದು ವೇಳೆ ವಿಳಂಬ ಆದರೆ ನಾವು ಬೆಳಗಾವಿಯಲ್ಲಿ ನಡೆಯಲು ಅಧಿವೇಶನದಲ್ಲಿ ನಾವು ಮುಷ್ಕರ ಹೊಡೆದಿದ್ವಿ. ಇಲ್ಲ ಅಂತಂದರೆ ಫ್ರೀಡಮ್ ಪಾರ್ಟಲ್ಲೂ ಮುಷ್ಕರ ಹೊಡೆದಿದ್ವಿ. ಈಗ ಕೂಡಲೇ ಮಾಡ್ಕೊಂಡು ಜಿಲ್ಲೆ ಮಾಡೋದ್ರೆ ಸಾಗರ ಜಿಲ್ಲೆ ಮಾಡಬೇಕು ಅಂತ ಈ ಮೂಲಕ ಮನವಿ ಮಾಡ್ತೀವಿ. ಈ ಮೂಲಕ ಸಾರ್ವಜನಿಕರು ಕರೆ ಕೊಡ್ತೀವಿ. ಎಲ್ಲರಿಗೂ ಅಭಿನಂದನೆ. ಸಾರ್ವಜನಿಕರು ಬೆಂಬಲ ಕೊಟ್ಟಿದ್ದೀವಿ. ಇದುವರೆಗೂ ಪತ್ರಕರ್ತರು ನೀವು ಬೆಂಬಲ ಕೊಟ್ಟಿದ್ದಾರೆ. ಎಲ್ಲ ಸಮಸ್ತ ನಾಗರಿಕರು, ಸಮಸ್ತ ಸಮಾಜ ಪಕ್ಷಾತೀತವಾಗಿ ಹೋರಾಟಕ್ಕೆ ಈ ಬೆಂಬಲ ಕೊಟ್ಟಿದ್ದಾರೆ. ಕೊನೆಯ ಹಂತದಲ್ಲಿ ನಾವು ಮುಖ್ಯಮಂತ್ರಿಗಳು ವಿಳಂಬ ಆದರೆ ಬೆಳಗಾವಿ ಅಧಿವೇಶನದಲ್ಲಿ ನಾವು ಮುಷ್ಕರ ಮಾಡಬೇಕು ಅಂತ ಒಂದು ನಿರ್ಧಾರ ಮಾಡಿದ್ವಿ ಮುಂದಿನ ಯೋಚನೆಯಲ್ಲಿ. ಹಾಗಾಗಿ ಈ ಕೂಡಲೇ ಶಾಸಕರು ನಮ್ಮ ಮುಖ್ಯಮಂತ್ರಿಗಳ ಭೇಟಿ ಮಾಡಿಸ್ಬೇಕು ಅಂತ ಈ ಮೂಲಕ ಕೇಳ್ಕೊಳ್ತಾ ಇದ್ದೀವಿ. ಸಾಗರ ಜಿಲ್ಲಾ ಹೋರಾಟ ಸಮಿತಿ ಸತತವಾಗಿ ಹೋರಾಟಗಳನ್ನು ಮುನ್ನಡೆಸ್ತಾ ಬಂದಿದ್ದೇವೆ. ಡಿಸೆಂಬರ್ 31ನೇ ತಾರೀಕು ಡೆಡ್ಲೈನ್ ಇರೋದ್ರಿಂದ ಹೊಸ ಜಿಲ್ಲೆಯನ್ನು ಮಾಡಲಿಕ್ಕೆ ಮಾರ್ಗಸೂಚಿ ಪ್ರಕಾರ ಡಿಸೆಂಬರ್ 31 ಅಂತಿಮ ದಿನ ಇರೋದ್ರಿಂದ ನಮಗೆ ಬಂದ ಮಾಹಿತಿ ಪ್ರಕಾರ ಕರ್ನಾಟಕ ರಾಜ್ಯ ಸರ್ಕಾರ ಈ ಮುಖ್ಯಮಂತ್ರಿಗಳು 5 ಹೊಸ ಜಿಲ್ಲೆಗಳನ್ನು ಘೋಷಣೆ ಮಾಡುವ ಸಾಧ್ಯತೆ ಇದೆ. ಅದಕ್ಕೆ ಅನುಗುಣವಾಗಿ ನಾವು ಹೋರಾಟವನ್ನು ತೀವ್ರಗೊಳಿಸ್ತಾ ಇದ್ದೇವೆ. ಪತ್ರ ಚಳುವಳಿಯನ್ನು ನಡೆಸುವವರಿದ್ದೇವೆ. ಸಾಗರ ಬಂದಿಗೆ ಕರೆ ಕೊಡುವವರಿದ್ದೇವೆ. ಅದೇ ರೀತಿ ನಮ್ಮ ಅಧ್ಯಕ್ಷರು ಹೇಳಿದಾಗೆ ಬೆಳಗಾವಿ ಚಲೋ ಕಾರ್ಯಕ್ರಮವನ್ನು ಕೂಡ ಯಶಸ್ವಿಯಾಗಿ ಮಾಡ್ತಾ ಇದ್ದೇವೆ. ಮುಖ್ಯಮಂತ್ರಿಗಳ ಗಮನವನ್ನು ಸೆಳೆದು ಸಾಗರ ಜಿಲ್ಲೆ ಮಾಡಲಿಕ್ಕೆ ಎಲ್ಲರ ಸಹಕಾರದೊಂದಿಗೆ ಹೋರಾಟ ಮಾಡಿ ಯಶಸ್ವಿ ಆಗ್ತೇವೆ ಅಂತ ಮಾತನ್ನು ಜಿಲ್ಲಾ ಹೋರಾಟ ಸಮಿತಿಯ ಪರವಾಗಿ ಹೇಳ್ತಾ ಇದ್ದೇವೆ.